ಇನ್ನು 50% ಬಂದು ಏನು ನೀವು ಪೈಪ್ ಏನು ಖರ್ಚು ಮಾಡ್ತೀರ, ಪೈಪ್ ಫಾಗರ್ ನೀರಿಗೆ ಏನೇನು ಪೈಪ್ ಬೇಕಾಗ್ತವೆ ಅದೆಲ್ಲ ನಿಮಗೆ ಸ್ಟೇಟ್ ಗೌರ್ಮೆಂಟ್ ನೋಡ್ಕೊಳುತ್ತೆ. ನೀವು ಹಾಕೋ ಅಪ್ಲಿಕೇಶನ್ ಮೇಲೆ ನಿಮಗೆ ಎಷ್ಟು ಬರುತ್ತೆ ಅಂದರೆ ಸಬ್ಸಿಡಿ ಒಂದು ಕ್ಯಾಶ್ ಮೇಲೆ ಡಿಪೆಂಡ್ ಆಗಿರ್ತವೆ, ಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಹೋಲ್ಡಿಂಗ್ ಇದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಸಬ್ಸಿಡಿ ಸಿಕ್ಕಿ ಈ ಥರ ಎಲ್ಲ ಹಾಕೋಬೋದು ನೀವು. ಇದೆಲ್ಲ ಟೆಂಪ್ರೇಚರ್ ಕಂಟ್ರೋಲ್ಡ್ ಇರುತ್ತೆ. ಈ ಓಕೆ ಬಂದಿದ್ದು ಬೆಳೆಯೋಕೆ ಇದಕ್ಕೆ ಟೆಂಪ್ರೇಚರ್ ಬಂದು 25ರಿಂದ 28 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಇರಬೇಕಾಗುತ್ತೆ. ಯಾವಾಗಲೂ ನೀವು ಇದನ್ನು ತೇವಾಂಶದಲ್ಲಿ ಇಡಬೇಕಾಗುತ್ತೆ. ಅಂದರೆ ನೀವು ಸಮುದ್ರ ಬೀಚ್ ಪಕ್ಕದಲ್ಲಿ ಹೋಗ್ತಾ ಇರ್ತೀರಲ್ವಾ, ಅವಾಗ ನಿಮಗೆ ಕುದಿ ಹೆಂಗೆ ಅನಿಸುತ್ತೆ ಆ ಥರ ಗಾಳಿಯಲ್ಲಿ ಇದಕ್ಕೆ ತೇವಾಂಶ ಬೇಕೇ ಬೇಕಾಗುತ್ತೆ. ನೀವು ಯಾವಾಗ ಮೇಂಟೈನ್ ಮಾಡಲ್ಲ ಅಂದರೆ ಒಂದು ಸತೆ ಯಾವಾಗ ತೇವಾಂಶ ಹೋಗುತ್ತೆ ಗಾಳಿಯಲ್ಲಿ, ಈ ಗಿಡ ಅನ್ನೋದು ಏನಾಗುತ್ತೆ ಯಾವಾಗಲೂ ಈ ಎಲೆ ಅನ್ನೋದೆಲ್ಲ ಬಾಡ್ಕೊಳ್ತಾ ಇರುತ್ತೆ. ಇದು ನಿಮಗೊಂದು ಬರೋಕ್ಕೆ ಫುಲ್ ಗ್ರೋತ್ ಆಗೋಕ್ಕೆ 3 ತಿಂಗಳ ಟೈಮ್ ತಗೊಳುತ್ತೆ ಒಂದು ಬೆಳೆ ಹಾಕಿ. ಇದೆಲ್ಲ ನಿಮಗೆ ಕಂಪ್ಲೀಟ್ ಬೆಳೆ ಬರೋಕ್ಕೆ ನಿಮಗೆ ಏನಿಲ್ಲ ಅಂದರೂ 2 ವರ್ಷ ಟೈಮ್ ಬೇಕಾಗುತ್ತೆ. ಅಂದರೆ ನಿಮಗೆ ಈ ಪಾಲಿಯೋ ಸೆಟಪ್ ಮಾಡಿ ಮತ್ತು ಗಿಡ ಎಲ್ಲ ತಂದು ಎಲ್ಲ ಬೆಳೆಸೋಕ್ಕಾಗಕ್ಕೆ ನೀವು ಇದರಿಂದ ಜಾಸ್ತಿ ಇಳುವರಿ ತೆಗೆಯೋದು 2 ವರ್ಷ ಆದಮೇಲೆ. 2 ವರ್ಷ ಆದಮೇಲೆ ಕಂಟಿನ್ಯೂ ನಿಮಗೆ 6 ವರ್ಷ ತನಕ ಇಳುವರಿ ಕೊಡ್ತಾನೆ ಇರುತ್ತೆ, 10 ವರ್ಷನೂ ಕೊಡ್ತಾನೆ ಇರುತ್ತೆ. ಬಟ್ ನೀವು ಏನಂದರೆ ಆ ಒಂದೊಂದು ಗಿಡ ಸ್ಪೀಶೀಸು ಯಾವ ಜಾತಿ ಇರ್ತಾವಲ್ಲ ಆ ಗಿಡದ್ದು ಇದ್ದು ಬಂದು ನಿಮಗೆ 10 ವರ್ಷ ವ್ಯಾಲಿಡಿಟಿ ಇರುತ್ತೆ. ಬೆಳೆಸಿದ್ರೆ 20 ವರ್ಷ ತನಕ ಬೆಳೆಯುತ್ತೆ. ಬಟ್ ಇದಕ್ಕೆ ಏನಾಗುತ್ತೆ ಅಂದರೆ 10 ವರ್ಷಕ್ಕೆ ಇದ್ರ ಏನು ಇಳುವರಿ ಜಾಸ್ತಿ ಕೊಡೋದು ಅದೆಲ್ಲ ಫುಲ್ ಕಮ್ಮಿ ಆಗುತ್ತೆ. ಈಗ ಒಂದೊಂದು ಕಡೆ ಮಾತ್ರ ಹೋಗ್ಬಿಟ್ಟಿದೆ, ಒಂದೊಂದು ಕಡೆ ಎಲ್ಲ ಬಿಡ್ತಿಲ್ಲ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೀರಾ ಅದನ್ನ? ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೀರಾ ಅದನ್ನ? ಇವಾಗ ಹೂವು ಬಿಟ್ಟಿದೆ ಅಂತಿದ್ರಲ್ವ, ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಇದು ಜಸ್ಟ್ ಎಲ್ಲ ಅಂದರೆ ಲೈಕ್ ಡೆಮೋ ಪರ್ಪಸ್ಗೆ ಅಂತಲೇ ಇಟ್ಟಿದ್ದೀವಿ. ಡೆಮೋ ಪರ್ಪಸ್ಗೆ ನಿಮಗೆ ಟೈಮ್ 2 ವರ್ಷ ಕಂಪ್ಲೀಟ್ ಆಗುತ್ತಲ್ವ, ಅವಾಗ ನೀವೇ ಕಂಪ್ಲೀಟಾಗಿ ಬರ್ತಾನೆ ಇರುತ್ತೆ. ಅಷ್ಟು ತನಕ ಈ ಇರ್ರೆಗ್ಯುಲಾರಿಟೀಸ್ ಏನಿರ್ತವೆ ಅಲ್ಲಲ್ಲಿ ಬರೋದು ನಾರ್ಮಲ್ ಆಗಿರುತ್ತೆ. ಬೇಕಾದರೆ ನೀವು ಅದನ್ನ ಕಟ್ ಮಾಡ್ಬೋದು. ಬಟ್ ನಾವೇನು ಮಾಡಿವಿ ಅಂದರೆ ಜಸ್ಟ್ ಡೆಮೋ ತೋರ್ಸಕ್ಕಂತ ಇಟ್ಟಿದ್ದೀವಿ. ಇದು ಯೂಸೇಜ್ ಎಲ್ಲಿ ಇದು ಇದು ಡೆಕೋರೇಷನ್ ಪರ್ಪಸ್. ಇದು ಬಂದು ನಿಮಗೆ ಎಕ್ಸ್ಪೋರ್ಟು ಆಗುತ್ತೆ, ಆಲ್ ಓವರ್ ವರ್ಲ್ಡ್ ಎಕ್ಸ್ಪೋರ್ಟ್ ಆಗುತ್ತೆ. ನಿಮಗೆ ಒಳ್ಳೆ ರೇಟು ಸಿಗುತ್ತೆ. ಇದು ರೇಟ್ ಬಂದು ನಾರ್ಮಲ್ KG ಲೆಕ್ಕ ಮಾರಲ್ಲ, ಇದು ಬಂಚ್ ಒಂದು 10 ಬಂಚ್ಗೆ 300 ರೂಪಾಯಿ. ನಿಮಗೆ ಇದಕ್ಕೆ ಆನ್ಲೈನ್ ರೇಟ್ ಬೇಕಂದರೆ oneindia.com ಅಂತಿದೆ. ಅದರಲ್ಲಿ ನಿಮಗೆ ಆರ್ಕಿಡ್ಡು ಯಾವ್ಯಾವ ಜಾತಿ ಇದೆ, ಯಾವ್ಯಾವ ಹೂವು ಇದೆ, ಕಲರು ಎಲ್ಲ ಅದಕ್ಕೆ oneindia.comದಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇವತ್ತು ರೇಟ್ ಇರೋದು 350 ರೂಪಾಯಿ, ಅಂದರೆ 10 ಬಂಚಿಗೆ 10 ಬಂಚ್ ಈ ಥರ 10 ಬೆಳೆ ಎಷ್ಟು ಹೈಟ್ ಬರುತ್ತೆ ಸರ್ ಇದು? ಇಲ್ಲಿ ತನಕ ಬರುತ್ತೆ ಅಂದರೆ ಬೆಳೆಸಿದ್ರೆ ಇಲ್ಲಿ ತನಕ ಆಗುತ್ತೆ. ಬಟ್ ನಾವು ಕಟ್ಟಿಂಗ್ಸ್ ಮಾಡ್ತಾ ಇರ್ಬೇಕಾಗುತ್ತೆ. ಈಗ ಒಂದು ಗೊಂಚಲು ಕಟ್ ಮಾಡಿದ್ರೆ ಮತ್ತೆ ಅದರಲ್ಲೇ ಬಿಡುತ್ತಾ? ಅದರಲ್ಲೇ ಬಿಡುತ್ತೆ. ಈ ಬುಡ ಏನಿದೆ ಅಲ್ವಾ, ಇಲ್ಲಿ ಸೈಡಿಂದ ಬರ್ತಾನೆ ಇರ್ತದೆ ನಿಮಗೆ. ಅದು ಒಂದು ಬುಡ ಡೆವಲಪ್ ಆಗುತ್ತೆ ನಿಮಗೆ ಫುಲ್ ಕಂಪ್ಲೀಟ್ ಆಗಿ ಹೆಲ್ತಿಯಾಗಿ ಬರ್ಬೇಕಂದ್ರೆ 3 ತಿಂಗಳ ಟೈಮ್ ತಗೊಂಡು. ಡೆಕೋರೇಷನ್ ಬಿಟ್ಟು ಮತ್ತೆ ಬೇರೆ ಏನು ಪರ್ಪಸ್? ಡೆಕೋರೇಷನ್ ಬಿಟ್ಟು ಬೇರೆ ಕಾಸ್ಮೆಟಿಕ್ಸ್ ಅಲ್ಲಿ ಫುಲ್ ಯೂಸ್ ಇದೆ. ಲಿಪ್ ಬಾಮು, ಲಿಪ್ಸ್ಟಿಕ್ಕು, ಕಲರ್ ಹಾಕ್ತಾರೆ ನೋಡಿ, ಇದ್ರದಿಂದಾನೇ ಕಲರ್ ಎಕ್ಸ್ಟ್ರಾಕ್ಟ್ ಮಾಡಿ ಇದ್ರ ಕಲರೇ ಹಾಕ್ತಾರೆ. ಅದಕ್ಕೆ ಬನ್ಸ್ ಲೆಕ್ಕ ಹೋಗುತ್ತೆ ಅಷ್ಟೇ. ನೋಡಿ ಕರೆಕ್ಟಾಗಿ ಬೆಳೆಸಿದ್ರೆ ಒಂದು ಕಡ್ಡಿಗೆ 8ರಿಂದ 10 ಹೂವು ಬರ್ತವೆ. ನಾರ್ಮಲ್ ಅವರು ಹೂವು ಏನು ಕೌಂಟ್ ಮಾಡಲ್ಲ, ಬನ್ಸ್ ಲೆಕ್ಕನೇ ಕೌಂಟ್ ಮಾಡ್ತಾರೆ. ಅವರೇ ಬಂದು ತಗೊಂಡು ಹೋಗ್ತಾರೆ ಅಥವಾ ನಾವು? ಇಲ್ಲ, ಮಾರ್ಕೆಟಿಂಗ್ ನೋಡಿ ಇಲ್ಲಿ ಆನಿಕಲ್ ಇಲ್ಲಿ ಫುಲ್ ಎಲ್ಲರೂ ಆರ್ಕಿಡೇ ಮಾಡ್ತಾರೆ, ಫ್ಲವರ್ಸೇ ಮಾಡ್ತಾರೆ. ಅವ್ರದ್ದೊಂದು ಅಸೋಸಿಯೇಷನ್ ಇದೆ. ಹೆಂಗೆ ಸಂಘ ಕಟ್ಕೊಂತೀರಲ್ವ ಆ ಥರ ಸಂಘ ಕಟ್ಕೊಂಡು ಮಾಡ್ಬೋದು. ಸ್ಟೋರಿಂಗ್ ಮಾಡ್ತಾರೆ ಇಲ್ಲಿ ಆದಮೇಲೆ ನೆಕ್ಸ್ಟ್ ಸ್ಟೋರೇಜ್ ಏನಂದರೆ ನಾರ್ಮಲ್ ಇವು ಪ್ಲಾಸ್ಟಿಕ್ ಫಿಲಿಮಲ್ಲಿ ಬರ್ತಾವಲ್ಲ, ಪ್ಲಾಸ್ಟಿಕ್ ಕವರಲ್ಲಿ ಫ್ಲವರ್ ಇಟ್ಟಿರುತ್ತೆ ನಾರ್ಮಲ್ ಆಗಿ. ಲೈಕ್ ಇದರಿಂದ ಫುಲ್ ಕವರ್ ಮಾಡಿರ್ತಾರೆ ಪ್ಲಾಸ್ಟಿಕ್. ನಾರ್ಮಲ್ ಫುಲ್ ಏರ್ ಟೈಟ್ ಏನೂ ಅಲ್ಲ, ಜಸ್ಟ್ ನಾರ್ಮಲ್. ಅದು ಸ್ಟೋರೇಜ್ ಬಂದು ನಿಮಗೆ ನಾರ್ಮಲ್ ಯಾವಾಗ AC ವೇರೋಸ್ ಅಂಥದ್ದೇನೂ ಬೇಕಾಗಿಲ್ಲ. ನಾರ್ಮಲ್ ರೂಮ್ ಟೆಂಪರೇಚರ್ ಇರೋದು ಒಂದು 25-26ರಲ್ಲಿ ಆರಾಮಾಗಿ ಇಡ್ಬೋದು. ನೀವೇನಿಲ್ಲ ಅಂದರೂ 3 ದಿನ ಹಂಗೆ ಇಡ್ಬೋದು. ಲೈಕ್ ಟೆಂಪ್ರೇಚರ್ ಆರಾಮಾಗಿತ್ತು ಅಂದರೆ ಸ್ವಲ್ಪ ತಂಪಿಗಿತ್ತು ಅಂದರೆ 3 ದಿನ ಕಂಟಿನ್ಯೂ ಆಗಿ ಇಡ್ಬೋದು, ಏನೂ ಆಗಲ್ಲ. ಹೂವು ಡ್ಯಾಮೇಜ್ ಏನೂ ಬರೋದು. ಒಂದು ಪ್ಲಾಂಟ್ ಕಾಸ್ಟ್ ಏನಾಗುತ್ತೆ? ಇದು ಬಂದು ನಾವು ಥೈಲ್ಯಾಂಡಿಂದ ಇಂಪೋರ್ಟ್ ಮಾಡಿಸಿರೋದು. ಒಂದು ಸಸಿ ಬಂದು 50 ರೂಪಾಯಿ. ಟಿಶ್ಯೂ ಕಲ್ಚರ್ ಅಲ್ಲ. ನಮಗೆ ಇಲ್ಲಿ ಸ್ಯಾಂಪಲ್ ಏನಾಗುತ್ತೆ ತೊಗೊಂಡೋಗೋದು? ಸ್ಯಾಂಪಲ್ಸ್ ನಾವೇ ಇಂಪೋರ್ಟ್ ಮಾಡಿಸಿರೋದು. ನೋಡಿ, ಬೆಸ್ಟ್ ಕ್ವಾಲಿಟಿ ಬೇಕಂದರೆ ಇಂಪೋರ್ಟ್ ಮಾಡಿಸ್ಬೇಕಾಗುತ್ತೆ. ಅಂದರೆ ಇಲ್ಲೂ ಮಾಡ್ತಿದ್ದಾರೆ. ಬಟ್ ಥೈಲ್ಯಾಂಡಲ್ಲಿ ಏನಾಗ್ತಿದೆ ಅಂದರೆ ಅಲ್ಲಿ ಅವ್ರದ್ದೇ ಲ್ಯಾಬ್ ಇದೆ, ಓನ್ ಅಂದರೆ ಹೈಟೆಕಲ್ಲಿ ಮಾಡ್ತಿದ್ದಾರೆ ಅವರು. ಇಂಡಿಯಾದಲ್ಲಿ ತುಂಬ ಗೌರ್ಮೆಂಟ್ ಬಾಡೀಸ್ ಇದ್ದಾವೆ, ಅದಕ್ಕೊಂದು ಎಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದಕ್ಕೂ ಇದ್ದಾವೆ. ಬಟ್ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗೋಕ್ಕೆ ಅವರು R&D ಇಂಡಿಯಾ ಮತ್ತು ನೆದರ್ಲ್ಯಾಂಡ್ಸ್ ಕಂಪನಿ ಒಂದು ಪ್ರಾಜೆಕ್ಟ್ ರನ್ ಮಾಡ್ತಿದ್ದಾರೆ ಇದ್ರ ಮೇಲೆ. ಸರ್, ಇದು ಸೀಡ್ಸ್ ಹೇಗಾಗುತ್ತೆ? ಇದನ್ನು ಕಟ್ ಮಾಡ್ಕೊಂಡು ತಗೊಳ್ಳೋದು? ಕಟ್ ಮಾಡ್ಕೊಂಡು ತಗೊಳ್ಳಿ. ನೀವು ಬಾಳೆ ಗಿಡದ್ದು ಟಿಶ್ಯೂ ಕಲ್ಚರ್ ಬೇಕು ಅಂತಾರಲ್ಲ, ಸೇಮ್
ಪ್ರಾಬ್ಲಮ್ ಇಲ್ಲ. ಹಾಂ, ಇಲ್ಲಿ ಸೀಸರ್ ಫಿಲಮ್ ಇಲ್ಲೇ ಬೇಕು. ಅಲ್ಲೇ ಇನ್ನೊಂದು ಬರುತ್ತೆ. ಬಿಲೋ ಟೆಂಪ್ರೇಚರ್ ಬಂದರೆ ಟೆಂಪ್ರೇಚರ್ ತುಂಬ ಕೂಲ್ ಆಗ್ತಾನೆ. 25 ಕೂಲೇ ಬೇಕಾಗಿರೋದು. ಕೂಲ್ ಹಂಗೇನಿಲ್ಲ. ನಾವು ಏನೇ ಇದ್ರು ಅದು ಸಂಡೇ ಆಗಲಿ ಯಾವುದೇ ಹಾಲಿಡೇಸ್ ಇರಲಿ, ನಾವು ಏನಿದ್ರು 25 ಮೇಂಟೈನ್ ಮಾಡೇ ಮಾಡ್ತೀವಿ. ಮೇಲ್ಗಡೆ ಶೆಡ್ ನೋಡ್ತಿದ್ದೀರಲ್ವಾ, ಶೇಡ್ಸ್, ಇದನ್ನು ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟು ಟೆಂಪ್ರೇಚರ್ ಬೇಕು, ಒಂದು 2 ಡೇಸ್ ಇರುತ್ತೆ ತಂಪು, 3 ದಿನ 1 ವಾರ ಏನೂ ಇರಲ್ಲಲ್ವ, ಅದಕ್ಕೆ ಮೇಂಟೈನ್ ಮಾಡ್ತೀವಿ. ತುಂಬ ಕೂಲ್ ಇದ್ರೂ ಪ್ರಾಬ್ಲಮ್ ಏನಿಲ್ಲ, 15-16 ಬಿದ್ದರೂ ಪ್ರಾಬ್ಲಮ್ ಏನಿಲ್ಲ. ಬಟ್ ಅವಾಗ ಇಲ್ಲೂ ಆಗಲ್ಲ. ಇಲ್ಲಿ ಅದೇನು ಪ್ಲಾಸ್ಟಿಕ್ ಶೀಟಾ ಮೇಲೆ ಪಾಲಿಯಸ್ಟರ್, ಫುಲ್ ಪಾಲಿಯಸ್ಟರ್ ಶೀಟ್. ಎಷ್ಟಾಯಿತು ಸರ್ ಫುಲ್ ಸೆಟಪ್? ಫುಲ್ ಸೆಟಪ್ ಬಂದು 24 lakhs. ಫುಲ್ ಸೆಟಪ್ ಅರ್ಧ ಎಕರೆ. ನೀವು ಸಬ್ಸಿಡಿಗೆಲ್ಲ ಹಾಕೊಂಡು ತೋರಿಸ್ಕೊಂಡ್ರೆ 20 ಲಕ್ಷಕ್ಕೂ ಬರುತ್ತೆ. ಅಂದರೆ ನಿಮ್ಮ ಕ್ಯಾಸ್ಟ್ ಕ್ಲಾಸ್ ಎಲ್ಲ ಡಿಪೆಂಡ್ ಆಗಿ 20 ಲಕ್ಷಕ್ಕೆ ನೀವು ಮಾಡ್ಕೋಬೋದು ಗೌರ್ಮೆಂಟ್ ಸಬ್ಸಿಡಿ ಕಡೆಯಿಂದ. ಇದಕ್ಕೂ ಸೆಟ್ಗಳು ಗೌರ್ಮೆಂಟ್ ಸಬ್ಸಿಡಿ? ಹಾಂ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡೇ ಬರುತ್ತೆ. ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಇದೆ, ಅದರಲ್ಲೂ ಬರುತ್ತೆ. ಸ್ಟೇಟ್ ಗೌರ್ಮೆಂಟ್ 2 ಬಿಟ್ಟಿದ್ದಾವೆ, ಅದರಲ್ಲೂ ಬರುತ್ತೆ ನಿಮಗೆ. ಇದನ್ನೇ ಮಾಡ್ಕೊಡಕ್ಕಂತ ಸ್ಪೆಷಲ್ ಸ್ಕಿಲ್ಡ್ ಪೀಪಲ್ ಇರ್ತಾರೆ. ಇದನ್ನ ನೋಡಿ, ಪಾಲಿಹೌಸಲ್ಲಿ 3-4 ಸ್ಟ್ರಕ್ಚರ್ ಟೈಪ್ ಇದ್ದಾವೆ. ಇದು ಬಂದು ಓಪನ್ ವೆಂಟಿಲೇಟೆಡ್ ಸಿಸ್ಟಮ್. ಇನ್ನೊಂದು ಸ್ಟ್ರಕ್ಚರ್ ಬಂದು ದೊಡ್ಡ ಫ್ಯಾನ್ ಇಟ್ಟಿರ್ತಾರೆ ಎನಿ ಟೈಮ್ ಕೂಲ್ ಇರೋಕ್ಕೆ. ಅದು ಇನ್ನು ಕಾಸ್ಟು 1 ಎಕರೆಗೆ ಒಂದು ಏನಿಲ್ಲ ಅಂದರೆ 80 ಲಕ್ಷ ಬರುತ್ತೆ. ಇದರಲ್ಲಿ ಬರ್ಬೇಕಂದ್ರೆ ನಿಮಗೆ ಖರ್ಚು 24 ಲಕ್ಷ ಆಗುತ್ತೆ. ಹೈಡ್ರೋಫೋನಿಕ್ ಅಂದ್ರೆ ನಿಮಗೆ ಭಾರಿ ಬರುತ್ತೆ. ಪ್ರಾಬ್ಲಮ್ ಏನಿಲ್ಲ. ಫರ್ಟಿಲೈಸರ್ ಬಂದು ಇದಕ್ಕೆ ನೀವು ದಿನಾಲಿ ಕೊಡ್ಬೇಕಾಗುತ್ತೆ. ಡೈಲಿ ನೀವೇನು ಹೊಲಕ್ಕೆ ಫರ್ಟಿಲೈಸರ್ ಕೊಡ್ತೀರಲ್ವಾ, ಇದಕ್ಕೆ ಫರ್ಟಿಲೈಸರ್ ಶೆಡ್ಯೂಲ್ ಬಂದು ಒಂದೊಂದು ಜಾತಿಗೆ ಒಂದೊಂದು ಥರ. ಇದು ಶಾವಿನ್ ಸ್ಪೀಸಸ್ ಆಗಿದೆ. ಇದಕ್ಕೆ ಬಂದು ಒಂದಿನ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಬೇಕಾಗುತ್ತೆ 5 kg. ಇನ್ನೊಂದು ದಿನ ಬಂದು ಯೂರಿಯಾ ಕೊಡಬೇಕಾಗುತ್ತೆ. ಇನ್ನೊಂದು ದಿನ ಬಂದು MgSO4 ಮ್ಯಾಗ್ನೀಷಿಯಮ್ ಸಲ್ಫೇಟ್. ನಿಮಗೆ ನಾರ್ಮಲ್ ಸ್ಪ್ರೇ ಮಾಡೋಕ್ಕಂತ ನೋಡ್ಕೊಂಡ್ರೆ ನೀವು ಯಾವುದೇ ಮೈಕ್ರೋ ನ್ಯೂಟ್ರೆಂಟ್ ಆಗಲಿ, ಐರನ್, ಜಿಂಕು, ಅದೆಲ್ಲ ಮೇಲೆ ಸ್ಪ್ರೇಯಿಂದ ಕೊಡಬೇಕಾಗುತ್ತೆ. ಚಿಪ್ಪೆಯಲ್ಲೇ ಬೆಳೆಸೋದು, ತೆಂಗಿನ ಚಿಪ್ಪೆಯಲ್ಲೇ ಬರುತ್ತೆ ಅದು. ನೋಡಿ, ಇದು ಟಿಶ್ಯೂ ಕಲ್ಚರ್ ಏನು ಮಾಡ್ತಾರಲ್ವ ಅವ್ರು ಬೆಳೆಸೋದನ್ನು ಲ್ಯಾಬಲ್ಲಿ, ಇದನ್ನು ತೆಂಗಿನ ಚಿಪ್ಪೆನೇ ನಿಮಗೆ. ಇದು ಬೇರೆ ಅನ್ನೋದು ಏನಿದೆ ಅಲ್ವಾ, ಇದು ತುಂಬ ಇದಕ್ಕೆಲ್ಲ ಬೈಂಡ್ ಆಗಿ ಈ ಶೀಟಿಂದ ಕೆಳಗಡೆ ಬರುತ್ತೆ. ತೆಂಗಿನ ಚಿಪ್ಪೆಲ್ಲ ಬೆಳೆಸೋದು, ಮಣ್ಣಿಲ್ಲ ಅನ್ನೋದು. ಮಣ್ಣೆ ಫರ್ಟಿಲೈಸರ್ ಫೀಡ್ ಮಾಡೋದು ನಾರ್ಮಲ್ ಡ್ರೆಂಚಿಂಗ್, ನಾರ್ಮಲ್ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ನೀವು ಸ್ಪ್ರೇ ಮಾಡ್ಬೋದು. ಬಟ್ ನೀವು ಏನಂದರೆ ಡೋಸ್ನ ಕಾನ್ಸಂಟ್ರೇಷನ್ನ ಮೇಂಟೈನ್ ಮಾಡ್ತಾ ಇರ್ಬೋದು ಪ್ರಾಪರಾಗಿ. ಸ್ಪ್ರೇ ಅಂದರೆ ಏನಿರಲ್ಲ, ಇದು ಜಸ್ಟ್ ಫಾಗರ್. ಇದು ಲೈಕ್ ಹ್ಯೂಮಿಡಿಟಿ ಮೇಂಟೈನ್ ಮಾಡೋಕ್ಕಷ್ಟೇ, ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕಷ್ಟೇ ಫಾಗರ್ಸ್ ಇರುತ್ತೆ. ಸ್ಪ್ರೇ ಎಲ್ಲ ಬಂದು ನೀವು ಶವರಿಂಗ್ ಮಾಡ್ಬೋದು, ಪ್ರಾಬ್ಲಮ್ ಏನಿದೆ ಆ ಥರ. ಇವಾಗ ನಮಗೆ 6 ತಿಂಗಳಾಗಿ, 6ರಿಂದ 8 ತಿಂಗಳಾಗಿ. ಕರ್ನಾಟಕದಲ್ಲಿ ಎಲ್ಲಿ ಮಾಡಿದ್ದಾರೆ ಸರ್ ಇದು? ಕರ್ನಾಟಕ ಬೆಂಗಳೂರಲ್ಲೆಲ್ಲ ಇವೇ ಕಾಣಿಸ್ತವೆ ನಿಮಗೆ. ಜಸ್ಟ್ ಹಿಂಗೆ ಒಂದು ಬೈಕ್ ಹಾಕೊಂಡು ಹೋದ್ರೆ ಎಲ್ಲ ಇವೇ ಕಾಣಿಸ್ತವೆ. ಅವ್ರವ್ರ ಸಂಘ ಇರ್ತಾರೆ. ಸುಮಾರು ಇದಾವೆ. ಈ ಕಡೆ ಬನ್ನೇರ್ಘಟ್ಟ ಕಡೆ ಹೋದ್ರೆ ಆಲ್ಮೋಸ್ಟ್ ಬನ್ನೇರ್ಘಟ್ಟ ಝೂ ಕಡೆ ಹೋಗ್ತಿರಲ್ವಾ, ಆ ಕಡೆ ರೋಡ್ಗೆ ಹೋದ್ರೆ ಎಲ್ಲ ಇಂಥ ಸ್ಟ್ರಕ್ಚರೇ ಕಾಣಿಸ್ತಾವೆ ನಿಮಗೆ. ನೋಡಿ, ನೀವು ಫಿಕ್ಸ್ ಮಾಡ್ಕಂದ್ರೆ ಅದೇ ಕಂಪ್ನಿಯವರು ಬೈಬ್ಯಾಕು ಮಾಡ್ತಾರೆ. ಇಲ್ಲ ನಾವು ಸಪ್ರೇಟ್ ಆಗಿ ಬ್ರೋಕರ್ ಜೊತೆ ಸೇಲ್ ಮಾಡ್ಕೊಂತೀವಿ ಅಂದ್ರೆ ಬ್ರೋಕರ್ ಜೊತೆನೂ ಸೇಲ್ ಮಾಡ್ಕೋಬೋದು. ಇಲ್ಲ, ಲ್ಯಾಂಡ್ ವೆಟ್ ಅಂತೇನಿಲ್ಲ. ಫಾಗರ್ಸ್ ಆನ್ ಮಾಡಿರ್ತೀವಲ್ಲ ಯಾವಾಗಲೂ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ, ಫಾಗರ್ಸ್ ಇಂದ ಆಗಿದೆ ಅಷ್ಟೇ. ಭೂಮಿ ಏನು ತೇವಾಂಶ ಏನು ಬೇಕಾಗಿಲ್ಲ. ಗಿಡದ್ದು ಮತ್ತೆ ಇಲ್ಲಿ ತೆಂಗಿನ ಸಿಪ್ಪೆಯಲ್ಲಿದ್ದರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಇವಾಗ ಬೈಬ್ಯಾಕ್ ಅಂದ್ರಲ್ಲ, ಬೆಂಗಳೂರಲ್ಲಿ ಗುಲ್ಬರ್ಗ, ಕೋಲಾರ ಆ ಸೈಡ್ ಮಾಡೋದ್ರೇ ಬೈಬ್ಯಾಕ್ ಮಾಡ್ಕೊಂತಾರೆ. ಬೈಬ್ಯಾಕ್ ಮಾಡ್ಕೊತಾರೆ. ಲೈಕ್ ಮಾರ್ಕೆಟಿಂಗ್ ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಲೈಕ್ ಗುಲ್ಬರ್ಗದಲ್ಲಿ 100 ಎಕರೆಯಲ್ಲಿ ನೀವು ಒಬ್ಬರೇ ಮಾಡ್ತೀರಂದರೆ ಅವ್ರಿಗೆ ಕಂಪ್ನಿ ಖರ್ಚು ನೋಡ್ಕೊಂತಾರಲ್ಲ, ಟ್ರಾನ್ಸ್ಪೋರ್ಟೇಷನ್ ಬೀಳುತ್ತೆ ಕಾಸ್ಟ್ ಅವ್ರಿಗೆ ಜಾಸ್ತಿ. ಆ ಥರ ಬೈಬ್ಯಾಕು ಮಾಡ್ತಾರೆ. ಬಟ್ ಏನಂದರೆ ಒಂದು 10 ಜನ ಮಾಡ್ತಿದ್ದಾರೆ, 10 ಎಕರೆ 20 ಎಕರೆ ಅಂದರೆ ಒಂದು 50 ಜನ ರೈತರು ಕೂಡಿ ಬೈಬ್ಯಾಕ್ ಕಂಪಲ್ಸರಿ ಮಾಡ್ತಾರೆ. ಪೆಸ್ಟಿಸೈಡ್ಸ್ ಬಂದು ನೀವು ಕ್ಲೋರೋಫೈರಿಫಾಸ್, ಸೈಪರ್ಮೆಥ್ರಿನ್ ಹೊಡಿತೀರಲ್ವ, ಅವೇನೂ ಕೆಲಸ ಮಾಡಲ್ಲ. ಅವೇನು ಲೈಕ್ ಈ ಸ್ಪೀಷೀಸ್ಗೆ ಕೆಲಸ ಮಾಡಲ್ಲ. ಇವಕ್ಕೇನಿರುತ್ತೆ ಪ್ಯೂರ್ಲಿ ಸಿಂಥೆಟಿಕ್ ಕೆಮಿಕಲ್ ಅಂಥವು ಮಾತ್ರ ಕೆಲಸ ಮಾಡ್ತಾರೆ. ನೋಡಿ, ಸಾವಯವ ಯೂಸ್ ಮಾಡಬೇಕಾಗುತ್ತೆ. ನಾವು ದಿನಾಲಿ ನೀರು ಹೊಡಿತಾನೆ ಇರ್ತೀವಲ್ವ, ಅದಕ್ಕೆ ಏನಾಗುತ್ತೆ ಅಂದರೆ
ಯಾವುದೇ ಒಂದು ಹುಳ ಬಂದೇ ಬರುತ್ತೆ. ಸಾವಯವ ಯೂಸ್ ಮಾಡೋಕ್ಕಾಗಲ್ಲ ಇದು. ಡೈಲಿ ಮಾರ್ನಿಂಗ್ ಒಂದ್ಸತಿ ಈವ್ನಿಂಗ್ ಒಂದ್ಸತಿ ಶವರಿಂಗ್ ಆಗುತ್ತೆ. ಮಧ್ಯದಲ್ಲಿ ಏನು ಟೈಮ್ ಗ್ಯಾಪ್ ಇದೆ ನಮಗೆ 6 ತಾಸಲ್ಲಿ, ಅಷ್ಟರಲ್ಲಿ ಮಾತ್ರ ನಾವು ಯಾವುದೇ ಸ್ಪ್ರೇ ಆಗಲಿ ಅದು ವರ್ಕೌಟ್ ಆಗಬೇಕು. ಪ್ಯೂರ್ಲಿ ಕೆಮಿಕಲ್ ಇರ್ತಾವೆ ನೋಡಿ, ನೀವು ಭತ್ತಕ್ಕೆ ಕೊಡ್ತೀರಲ್ಲ ಫುಲ್ ಹೈ ಕಾಸ್ಟ್, ಅಂಥವು 20 ml ಆದರೆ ಸಾಕು, ದಿನ 20. ಅದಕ್ಕಂತೇಳಿ ದಿನಾಲು ಒಂದೇ ಕೆಮಿಕಲ್ 20 ml ಹೊಡೆಯೋದಂತಲ್ಲ, ವಾರಕ್ಕೆ 2 ಸತಿ ಸ್ಪ್ರೇ ಅಷ್ಟೇ ಅದು ಹೊಡೆದ ನಂತರ ಮತ್ತೆ ಇದು ಅದನ್ನು ಕ್ಲೀನಾಗಿ ನೋಡಿ. ಅವ್ರು ಕೆಮಿಕಲ್ಸ್ ಯಾವ ಥರ ಕೊಡ್ತಾರಂದರೆ, ಆ ಕೆಮಿಕಲ್ ಏನು ಇರುತ್ತಲ್ವ ಅದರಲ್ಲೂ ಟೆಕ್ನಾಲಜಿ ಆ್ಯಡ್ ಆಗಿರುತ್ತೆ. ಮಳೆ ಬಿದ್ದರೂ ಹೋಗ್ಲಾರ್ದು ಅಂತಲೂ ಕೆಮಿಕಲ್ಸೇ ಅವ್ರು ರೆಕಮೆಂಡ್ ಮಾಡೋದು. ಇದು ಎಸ್ಕಾರ್ಟ್ ಮಾಡ್ತಿರೋದು ಸ್ಟಡಿ ಪರ್ಪಸ್ ಅದು, ಸ್ಟಡಿ ಡೆಮೋ ಪರ್ಪಸ್, ಫಾರ್ಮರ್ಸ್ ಡೆಮೋ ಪರ್ಪಸ್, ಇಲ್ಲೇನು ಫುಲ್ಲು ಎಲ್ಲ ಡೆಮೋ ಪರ್ಪಸ್, ಎಲ್ಲಾನು ರೈತರಿಗೆ ತೋರಿಸೋದು. ಮಾಡ್ತಾ ಇಲ್ಲ, ಓನ್ಲಿ ರೈತರಿಗೆ ತರಬೇತಿ ಕೊಡ್ಲಿಕ್ಕೆ ಮಾತ್ರ. ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಓಕೆ ಸರ್, ಏನಾರ ಡೌಟ್ಸ್ ಇದೆಯಾ? ಏನಿಲ್ಲ ಸರ್. ಓಕೆ, ನಮ್ಮ ಗಾಡಿ ಕಾಯ್ತಾ ಇದೆ, ಹೋಗ್ಬಿಡ. ಹೂವು ಬರ್ತದೆ. ನಾರ್ಮಲ್ ಅವರು ಹೂವು ಏನು ಕೌಂಟ್ ಮಾಡಲ್ಲ, ಬನ್ಸ್ ಲೆಕ್ಕನೇ ಕೌಂಟ್ ಮಾಡ್ತಾರೆ. ಅವರೇ ಬಂದು ತೊಗೊಂಡು ಹೋಗ್ತಾರೆ ಅಥವಾ ನಾವು? ಇಲ್ಲ, ಮಾರ್ಕೆಟಿಂಗ್ ನೋಡಿ, ಇಲ್ಲಿ ಆನಿಕಲ್ ಇಲ್ಲಿ ಫುಲ್ ಎಲ್ಲರೂ